ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ. ಮಕ್ಕಳೇ, ನಾಡಿದ್ದೆ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಇದೆ. ಸೊ ಫಸ್ಟು 15 ಮಾರ್ಕ್ಸ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರಬಹುದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರಬಹುದು, ನೆಕ್ಸ್ಟು ಮ್ಯಾಥ್ ದ ಫಾಲೋಯಿಂಗ್ ಆಗಿರಬಹುದು. ಯಾವುದು ನಾವು ಓದ್ಕೊಂಡ್ರೆ 15 ಮಾರ್ಕ್ಸು ಈಸಿಯಾಗಿ ತೊಗೊಳ್ಬಹುದು ಅನ್ನೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ 15 ಮಾರ್ಕ್ಸು ಕವರ್ ಆಯಿತು. ಸೊ ನಿಮಗೆ ಇವಾಗ ಬೇಕಾಗಿರೋದು 2 ಮಾರ್ಕ್ಸು, 4 ಮಾರ್ಕ್ಸು, 8 ಮಾರ್ಕ್ಸು, ದೆನ್ POQ. ನೋಡಿ, ನೀವು ಟೋಟಲ್ ಆಗಿ ಎಲ್ಲ ಚಾಪ್ಟರಿನ ಕ್ವಶನ್ಸ್ಗಳನ್ನು ಓದ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಇಲ್ಲ. ಬೈ ಚಾನ್ಸ್ ನೀವು ಓದ್ಕೊಳ್ಳುವಂತಹ ಸ್ಟೂಡೆಂಟ್ಸೇ ಆಗಿದ್ದರೆ ನೀವು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ವೀಡಿಯೋಸ್ ಮೇಲೆ ಡಿಪೆಂಡ್ ಆಗಲ್ಲ. ಹಿಯರ್ ನೀವು ಇವಾಗ ನಮ್ಮ ವೀಡಿಯೋಸ್ ಮೇಲೆ ಡಿಪೆಂಡ್ ಆಗಿದ್ದೀರಿ ಅಂತ ಹೇಳಿದರೆ ಮಕ್ಕಳೇ, ಆದಷ್ಟು ಮಿನಿಮೈಸ್ ಅಂದರೆ ಆದಷ್ಟು ಕಡಿಮೆ ನಿಮಗೆ ಏನು ಪೋರ್ಷನ್ಸ್ಗಳನ್ನ ನಾವು ಕೊಡಬೇಕಾಗುತ್ತೆ. ಸೊ ನಿಮಗೆ ಓದ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಆದರೂ ಕೂಡ ನಮ್ಮ ಕಡೆಯಿಂದ ನಿಮಗೆ ಮೋಸ ಆಗಬಾರ್ದು. ಏನು ನೀವು 100 ಔಟ್ ಆಫ್ 100 ಸ್ಕೋರ್ ಮಾಡಲಿಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ನಾವು ಪ್ರೊವೈಡ್ ಮಾಡಲೇಬೇಕು. ಸೊ ನಾನು ಯಾವಾಗಲೇ ಆಗಿರಬಹುದು, ನಿಮಗೆ 100 ಔಟ್ ಆಫ್ 100 ಸ್ಕೋರ್ ಮಾಡುವಾಗಲೂ ಕೂಡ ಎಲ್ಲಾದರೂ ಒಂದು ಪಾಯಿಂಟ್ ಮಿಸ್ ಹೊಡೆದ್ರೆ ಕಷ್ಟ ಅನ್ನೋ ಕಾರಣಕ್ಕೆ ಒಂದು ಚಾಪ್ಟರ್ನ ಎಕ್ಸ್ಟ್ರಾನೇ ಕೊಟ್ಟಿರ್ತೀನಿ. ಹಾಗಾಗಿ ನೀವು ಒಂದು ಚಾಪ್ಟರ್ನ ಸ್ಕಿಪ್ ಮಾಡಿದ್ರೆ ಅಥವಾ ಒಂದು ಕ್ವಶನ್ನ ಮರೆತ್ರಿ ಅಂತ ಹೇಳಿದ್ರು ಕೂಡ ನಿಮಗೆ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಇವಾಗ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದರೆ, ಒಂದು ಪ್ರೋಸೆಸ್, ಒಂದು ಸ್ಟ್ರಾಟಜಿ ಏನು ಮಾಡ್ಕೊಂಡಿದ್ದೀವಿ. ಹಿಯರ್ ಪಾರ್ಟ್ ಎಯಲ್ಲಿ ನಿಮಗೆ ಫಸ್ಟ್ ಚಾಪ್ಟರು, ಸೆಕೆಂಡ್ ಚಾಪ್ಟರು, 4th ಚಾಪ್ಟರು, 6th ಚಾಪ್ಟರು, 8th ಚಾಪ್ಟರ್ ಏನಿದೆ ಇದು ಆಪ್ಷನಲ್ಲು. ಇದರಲ್ಲಿ ಜಸ್ಟ್ 2 ಕ್ವಶನ್ಸನ್ನ ಓದ್ಕೊಂಡ್ರೆ ಸಾಕು. ಅದು ಯಾವುದು ಅಂತ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇವಾಗ ನೀವು ಕಂಟ್ರೋಲಿಂಗ್ನ ಬಿಟ್ಬಿಡಿ. ಪಾರ್ಟ್ 1ಅಲ್ಲಿ ಫಸ್ಟ್ ಚಾಪ್ಟರು, ಸೆಕೆಂಡ್ ಚಾಪ್ಟರು, 4th, 5th ಚಾಪ್ಟರ್ನ ಓದ್ಕೊಳ್ಬೇಕು. 6th ಚಾಪ್ಟರು, 1st to 4th, 6th, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು, ಪ್ಲ್ಯಾನಿಂಗು, ಸ್ಟಾಫಿಂಗ್ನ ಓದ್ಕೊಳ್ಬೇಕು. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ 4 ಚಾಪ್ಟರು. ನೆಕ್ಸ್ಟು ನಿಮಗೆ ಪಾರ್ಟ್ ಬಿಯಲ್ಲಿ 9th ಚಾಪ್ಟರು, 11th ಚಾಪ್ಟರ್ನ ಓದ್ಕೊಳ್ಬೇಕು. ಆ್ಯಂಡ್ ಇದ್ರ ಜೊತೆಗೆ ನಾನು ನಿಮಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೂಡ ಪ್ರೊವೈಡ್ ಮಾಡ್ತೀನಿ. ಬಿಕಾಸ್ ನಿಮಗೆ ಎಲ್ಲೂ ಒಂದು ಕ್ವಶನು ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ನೀವೀಗ ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು 6th ಚಾಪ್ಟರ್ ಮೇಲೆ. 1, 2, 4, 6, ದೆನ್ 9 ಆ್ಯಂಡ್ 11th ಚಾಪ್ಟರು. ಇಷ್ಟು ಚಾಪ್ಟರ್ಸ್ನ ಕವರ್ ಮಾಡಿದ್ರೆ ಎಲ್ಲ ಕ್ವಶನ್ಸಿಗೂ ಅಟೆಂಡ್ ಮಾಡ್ಬೋದಾ ಮೇಡಮ್ ಅಂತ ಕೇಳಿದರೆ ಖಂಡಿತವಾಗ್ಲೂ ಅಟೆಂಡ್ ಮಾಡ್ಬೋದು. 8 ಮಾರ್ಕ್ಸಿನ 3 ಕ್ವಶನ್ಸನ್ನ ಅಟೆಂಡ್ ಮಾಡಬೇಕು. ಸೊ ಆರಾಮಾಗಿ ಅಟೆಂಡ್ ಮಾಡಬಹುದು. ನೆಕ್ಸ್ಟು 4 ಮಾರ್ಕ್ಸಿನ 7 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಅವರು ಟೋಟಲಾಗಿ 4 ಮಾರ್ಕ್ಸಿಂದು 10 ಕ್ವಶನ್ಸ್ ಕೊಟ್ಟಿರ್ತಾರೆ, ನೀವು 7 ಅಟೆಂಡ್ ಮಾಡಬೇಕು. 8 ಮಾರ್ಕ್ಸಿಂದು 6 ಕ್ವಶನ್ಸ್ ಕೊಟ್ಟಿರ್ತಾರೆ, 3 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಸೊ ನಾನು ನಿಮಗೆ ಕೊಡುವಂತಹ 6 ಚಾಪ್ಟರಲ್ಲಿ ಎಲ್ಲವೂ ಕೂಡ ಕವರ್ ಆಗುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ನೀವಿವಾಗ ಟೋಟಲಾಗಿ ನಿಮಗಿರೋದು 12 ಚಾಪ್ಟರಲ್ಲಿ ನಾನು ನಿಮಗೆ ಓನ್ಲಿ 6 ಚಾಪ್ಟರ್ಸ್ ಕೊಡ್ತೀನಿ ಅಂತ ಹೇಳಿದಾಗ, ಆ ಕೊಟ್ಟಿರುವ 6 ಚಾಪ್ಟರ್ಸಲ್ಲಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಆಲ್ಮೋಸ್ಟ್ ನಾಳೆ ಮಾರ್ನಿಂಗ್ ಒಳಗೆ ನಿಮಗೆ 6 ಚಾಪ್ಟರ್ ಕಂಪ್ಲೀಟ್ ಆಗಿ ಬರುತ್ತೆ, ಅಥವಾ ಇವತ್ತು ನೈಟ್ ಒಳಗೆ ನಿಮಗೆ ಆದಷ್ಟು 11 o'clock ವರೆಗೂ ಕೂಡ ವೀಡಿಯೋಸ್ನ ವಾಚ್ ಮಾಡ್ತಾ ಇರಿ. ಯಾಕಂತ ಹೇಳಿದ್ರೆ ಅಪ್ ಟು 11 o'clock ವರೆಗೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ 6 ಚಾಪ್ಟರ್ಸು ನಿಮಗೆ ಬಂದುಬಿಡುತ್ತೆ. ಈ 6 ಚಾಪ್ಟರ್ಸ್ನ ಓದ್ಕೊಂಡೋದ್ರೆ 100% ನಿಮಗೆ ಏನಾಗುತ್ತೆ, ಒಳ್ಳೆ ಸ್ಕೋರ್ ಆಗೇ ಆಗುತ್ತೆ. ಈ ಏನು 6 ವೀಡಿಯೋನ ಅಪ್ಲೋಡ್ ಮಾಡ್ತೀನಲ್ಲ ಮಕ್ಕಳೇ, ಇದರಲ್ಲೇ POQನೂ ಇನ್ಕ್ಲೂಡ್ ಆಗಿರುತ್ತೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನು. 2 ಮಾರ್ಕ್ಸನ್ನು ಮಾತ್ರ ನಾನು ಸಪ್ರೇಟಾಗಿ ನಿಮಗೆ ಕೊಡ್ತೀನಿ. ಯಾಕಂದರೆ ಈಸಿಯಾಗಿ 18 ಮಾರ್ಕ್ಸ್ ತೊಗೊಳ್ಬೇಕು. ಸೊ ಸಪ್ರೇಟಾಗಿ 2 ಮಾರ್ಕ್ಸನ್ನು ಯಾವುದು ಓದ್ಕೊಳ್ಬೇಕು ಅನ್ನೋದನ್ನು ಸಪ್ರೇಟ್ ವೀಡಿಯೋ ಕೊಡ್ತೀನಿ. ಬಟ್ ನಾನು ಚಾಪ್ಟರ್ ವೈಸ್ ಮಾಡಿದಾಗ 2 ಮಾರ್ಕ್ಸನ್ನು ಕವರ್ ಮಾಡಿರ್ತೀನಿ, ಬಟ್ ಸಪ್ರೇಟಾಗೂ ಕೂಡ ಒಂದು ವೀಡಿಯೋನ ಕೊಡ್ತೀನಿ. ಹಾಗಾದರೆ ಈ ಒಂದು ಚಾಪ್ಟರ್ ಓದ್ಕೊಳ್ಳೋದ್ರಿಂದ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಇದು ಒಂದೇ ಚಾಪ್ಟರಿಂದ 17 ಮಾರ್ಕ್ಸ್, 17 ಮಾರ್ಕ್ಸ್ ಸಿಗುತ್ತೆ. ಹೇಗೆ? 1 ಮಾರ್ಕಿನ 2 ಕ್ವಶನ್ಸು, 2 ಮಾರ್ಕಿನ 1 ಕ್ವಶನ್ನು, 8 ಮಾರ್ಕ್ಸಿನ 1 ಕ್ವಶನ್ನು, ಪ್ರಾಕ್ಟಿಕಲ್ ಓರಿಯೆಂಟೆಡ್ 1 ಕ್ವಶನ್ನು. ಯಾವ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ಸೊ ಓದ್ಕೊಂಡು 17 ಮಾರ್ಕ್ಸ್ ತೊಗೊಳಕ್ಕೆ ನೀವು ರೆಡಿ ಆಗಿದ್ದೀರಲ್ವಾ? ಇದ್ರ ಜೊತೆಗೆ ಇದು ನೀವು ಪಾರ್ಟ್ 1 ವೀಡಿಯೋ ಅಂತ ಕನ್ಸಿಡರ್ ಮಾಡಿದರೆ, ಪಾರ್ಟ್ 2 ವೀಡಿಯೋ ಸೆಕೆಂಡ್ ಚಾಪ್ಟರು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ಅಪ್ಲೋಡ್ ಮಾಡ್ತೀನಿ. ಟೋಟಲ್ಲಾಗಿ 6 ಚಾಪ್ಟರ್ಗೆ 6 ವೀಡಿಯೋಸ್, 6 ಕ್ಲಾಸ್ ಅಂತ ತಗೊಳ್ಳಿ. ಆ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕಲ್ವಾ? ಸೊ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಮರಿದೆ ಆಲ್ ಬಟನ್ನ ಕ್ಲಿಕ್ ಮಾಡಿದಿರೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಲ್ಲ. ನೆಕ್ಸ್ಟು ಕನ್ನಡ ಮೀಡಿಯಮ್ ಅವರಿಗೆ ಒಂದು ಇನ್ಫಾರ್ಮೇಷನ್ನು, ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಏನೇನು ಸೋರ್ಸ್ನ ಕೊಡ್ತೀನೋ ಆ್ಯಸ್ ಇಟ್ ಈಸ್ ಕನ್ನಡ ಮೀಡಿಯಮ್ ಅವರಿಗೂ ಇವತ್ತೇ ಕೊಡ್ತೀನಿ. ದಯವಿಟ್ಟು ಸ್ವಲ್ಪ ಪೇಷನ್ಸಿಂದ ಕಾಯಿರಿ. ನನಗೆ ಗೊತ್ತಿದೆ ಟೈಮ್ ತುಂಬ ಆಲ್ರೆಡಿ ಆಗೋಗಿದೆ, ಬಟ್ ಈ ಹಿಂದೆನೇ ನಾನು ನಿಮಗೆ ಕ್ವಶನ್ಸ್ನ ಕೊಟ್ಬಿಟ್ಟಿದ್ದೀನಿ. ನೀವು ಅಲ್ಲಿ ಪ್ರಿಪೇರ್ ಆಗದೆ ಇಲ್ಲಿಗೆ ನೀವು ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದಾಗ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಟ್ ಖಂಡಿತವಾಗ್ಲೂ ಕೂಡ 6 ಚಾಪ್ಟರ್ಸು ಕನ್ನಡ ಮೀಡಿಯಮ್ಮು ಕೂಡ ಕೊಡ್ತೀನಿ. ಹಾಗಾದರೆ ಈ ಚಾಪ್ಟರ್ನ ನಾವು ಏನು ಓದ್ಕೊಳ್ಬೇಕು ಅಂತ ಹೇಳಿದ್ರೆ, ಫಸ್ಟು ನೀವು ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಈ ಚಾಪ್ಟರಲ್ಲಿ
ಒಂದು ಮೀನಿಂಗ್ನ ಓದ್ಕೊಂಡಿರಲೇಬೇಕು ಮಕ್ಕಳೇ. ತುಂಬ ಇಂಪಾರ್ಟೆಂಟು. ಈ ಮೀನಿಂಗ್ನ ನೀವು ಎಲ್ಲ ಕಡೆನೂ ಬರೀಬೇಕಾಗತ್ತೆ ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ. ಹೇಗೆ? ಮ್ಯಾನೇಜ್ಮೆಂಟ್ ಈಸ್ ಆರ್ಟ್ ಆಫ್ ಗೆಟ್ಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಟು ಅಚೀವ್ ದ ಸ್ಪೆಸಿಫಿಕ್ ಗೋಲ್ ವಿತ್ ಅವೈಲೇಬಲ್ ರಿಸೋರ್ಸಸ್. ಈ ಚಾಪ್ಟರ್ನ ನಾನು ಅಷ್ಟು ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋ ಇದೆ, ಬೇಕಿದ್ರೆ ವಾಚ್ ಮಾಡಬಹುದು. ಹಾಗಾದರೆ ಈ ಚಾಪ್ಟ್ರಲ್ಲಿ ಬರುವಂತಹ 2 ಮಾರ್ಕ್ಸಿನ ಕ್ವಶನ್ಸ್ ಯಾವುದು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದರೆ ಫಸ್ಟ್ ಒನ್ನು ನಿಮಗೆ ಡಿಫೈನ್ ಮ್ಯಾನೇಜ್ಮೆಂಟು. ನಾನು ನಿಮಗೆ ಇಲ್ಲಿ ವಾಟ್ ಈಸ್ ಮ್ಯಾನೇಜ್ಮೆಂಟು ಕೊಟ್ಟಿದ್ದೀನಿ, ಡಿಫೈನ್ ಮ್ಯಾನೇಜ್ಮೆಂಟು ಕೊಟ್ಟಿದ್ದೀನಿ. ಯಾಕೆ ಅಂತ ಹೇಳಿದರೆ ಎಕ್ಸಾಮಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದಾಗ ವಿತ್ ಆಥರ್ ನೇಮ್ನೇ ನೀವು ಬರಿಬೇಕು. ಇವಾಗ ಟೆನ್ಷನ್, ಡಿಫೈನಿಗೆ ಒಂದು ಓದ್ಕೊಳ್ಬೇಕು, ವಾಟ್ ಈಸ್ ಮ್ಯಾನೇಜ್ಮೆಂಟಿಗೆ ಒಂದು ಓದ್ಕೊಳ್ಬೇಕಾ ಮೇಡಮ್ ಅಂತ ಕೇಳಿದ್ರೆ ನೋ. ಫಸ್ಟು ನೀವು ಡಿಫೈನ್ನೇ ಓದ್ಕೊಳ್ಳಿ. ಡಿಫೈನ್ ಮ್ಯಾನೇಜ್ಮೆಂಟ್ ಏನಿದೆ? ಅಕಾರ್ಡಿಂಗ್ ಟು ಹ್ಯಾರೋಲ್ಡ್ ಕೂನ್ಸ್ ಆ್ಯಂಡ್ Heinz Wehrich, management is the process of designing and maintaining an environment in which individuals working together in a group efficiently accomplish selected aims. ಸೊ ಇದು ಡೆಫಿನಿಷನ್ನು. ಡಿಫೈನ್ ಅಂತ ಕೇಳಿದಾಗ ಡೆಫಿನಿಷನ್ನ ಬರೆದ್ರೆ ಮಾತ್ರ 2 ಮಾರ್ಕ್ಸ್ ಕೊಡ್ತಾರೆ. ಈ ಮೀನಿಂಗ್ನ ಬರೆದ್ರು 2 ಮಾರ್ಕ್ಸ್ ಕೊಡಲ್ಲ. ಸೊ ಇದನ್ನು ಕಲ್ತ್ಕೊಂಡಿದ್ದೀರಿ. ಬೈ ಚಾನ್ಸ್ ಡಿಫೈನ್ ಬಿಟ್ಟು ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದರು, ನಿಮಗೆ ಆಗತ್ತೆ ಓದ್ಕೊಳ್ಳೋಕ್ಕೆ ಅನ್ನೋದಾದರೆ ವಾಟ್ ಈಸ್ ಮ್ಯಾನೇಜ್ಮೆಂಟಿಗೆ ಮ್ಯಾನೇಜ್ಮೆಂಟ್ ಈಸ್ ಡಿಫೈನ್ಡ್ ಆ್ಯಸ್ ದಿ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಆ್ಯಕ್ಚುಯೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆ್ಯನ್ ಆರ್ಗನೈಸೇಷನಲ್ ಆಪರೇಷನ್ ಇನ್ ಆರ್ಡರ್ ಟು ಅಚೀವ್ ಕೋಆರ್ಡಿನೇಷನ್ ಆಫ್ ರಿಸೋರ್ಸಸ್ ಟು ಅಟೈನ್ ದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಮೋರ್ ಎಫೆಕ್ಟಿವ್ಲಿ. ಇದನ್ನು ಬರಿಬಹುದು. ಇಲ್ಲ ನಿಮಗಾಗಲ್ಲ, ಡೆಫಿನಿಷನ್ನ ಒಂದೇ ಓದ್ಕೊಳ್ತೀವಿ ಮೇಡಮ್, ಇದನ್ನೇ ಮೀನಿಂಗ್ ಹೇಗೆ ಮಾಡೋದು? ನಾನು ಫಸ್ಟ್ ಪಾಯಿಂಟ್ ನಿಮಗೇನು ಹೇಳಿದೆ, ಈ ಚಾಪ್ಟರ್ಗೆ ಓದ್ಕೊಳಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಈ 3 ಲೈನ್ ಮೀನಿಂಗ್ನ ನೀವು ಕಲ್ತ್ಕೊಳ್ಬೇಕು ಅಂದೆ. ಸೊ ಡೆಫಿನಿಷನ್ನ ಕೇಳಿದಾಗ ಇದನ್ನು ಬರೀರಿ, ಮೀನಿಂಗ್ನ ಕೇಳಿದಾಗ ಮುಗಿಲಿಲ್ಲ, ವೆಯ್ಟ್, ಮೀನಿಂಗ್ನ ಕೇಳಿದಾಗ ಈ 3 ಲೈನ್ ಆನ್ಸರ್ ಏನಿದೆ ಇದನ್ನು ಬರೆದು ಇಲ್ಲಿ ಆಥರ್ ನೇಮ್ನ ರಿಮೂವ್ ಮಾಡಿ. ಅಕಾರ್ಡಿಂಗ್ ಟು ಹ್ಯಾರಲ್ಡ್ ಕೂನ್ಸ್ ಏನಿದೆ ಆಥರ್ ನೇಮ್ನ ರಿಮೂವ್ ಮಾಡಿ ಇಲ್ಲಿಂದ ಬರೀರಿ. ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ಡಿಸೈನಿಂಗ್ ಏನಿದೆ ಇಲ್ಲಿಂದ ಇಲ್ಲಿವರೆಗೆ ಬರೀರಿ. ಗೊತ್ತಾಯ್ತಾ? ಸೊ ಒಂದೇ ಆನ್ಸರಲ್ಲಿ 2 ಕ್ವಶನ್ಗೆ ಒಂದೇ ಆನ್ಸರು. ಡಿಫೈನ್ ಅಂತ ಕೇಳಿದರೆ ವಿತ್ ಆಥರ್ ನೇಮು, ಮ್ಯಾನೇಜ್ಮೆಂಟ್ ವಾಟ್ ಈಸ್ ಅಂತ ಕೇಳಿದಾಗ ವಿತೌಟ್ ಆಥರ್ ನೇಮು. ಸೊ ವಿತೌಟ್ ಆಥರ್ ನೇಮ್ ಬರಿಬೇಕಾದ್ರೆ ಇಷ್ಟೇ ಬರೆದ್ರೆ ಸಾಕಾಗಲ್ಲ, ಈ 3 ಲೈನ್ನು ಬರಿಬೇಕು. ಡೆಫಿನಿಷನ್ ಜೊತೆಗೂ ಈ 3 ಲೈನ್ ಬರೆದು ಡೆಫಿನಿಷನ್ ಬರಿಬಹುದಾ? ಅಫ್ಕೋರ್ಸ್ ಬರಿಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಲ್ಲ ಮಕ್ಕಳೇ? ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಬರುವಂತಹ 2 ಮಾರ್ಕ್ಸಿನ ಎನದರ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ಹೇಳಿದ್ರೆ ಸ್ಟೇಟ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ. ಕರೆಕ್ಟಾಗಿ ತಿಳ್ಕೊಳ್ಳಿ, ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ನಿಮಗೇನಾದರೂ ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದರೆ ಕನ್ಫ್ಯೂಸ್ ಮಾಡ್ಕೊಂಡು ಏನೇನೋ ಆನ್ಸರ್ನ ಬರೆದ್ಬಿಡ್ತೀರಿ. ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದರೆ 3 ಆಬ್ಜೆಕ್ಟಿವ್ಸ್ ಇದೆ. ಯಾವುದು? ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್, ಪರ್ಸನಲ್ ಆಬ್ಜೆಕ್ಟಿವ್ಸ್, ಸೋಷಿಯಲ್ ಆಬ್ಜೆಕ್ಟಿವ್ಸ್. ಅದನ್ನು ಕೂಡ ನಾನಿಲ್ಲಿ ಬರೆದಿದ್ದೀನಿ, ನಿಮಗೆ ಎಗೇನ್ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ಕೊಂಡು. ಹಿಯರ್ 1 ಮಿನಿಟ್. ಓಕೆ ನೋಡಿ, ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದರೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್, ಸೋಷಿಯಲ್ ಆಬ್ಜೆಕ್ಟಿವ್ಸ್, ಪರ್ಸ್ನಲ್ ಆಬ್ಜೆಕ್ಟಿವ್ಸ್ ಅಂತ ಬರಿಬೇಕು. ಅವರೇನಾದರೂ ಸ್ಟೇಟ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಕೇಳಬಹುದು, ಅಥವಾ ಸ್ಟೇಟ್ ಎನಿ 2 ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತ ಕೇಳ್ಬೋದು, ಅಥವಾ ಸ್ಟೇಟ್ ಎನಿ 2 ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂತ ಕೇಳ್ಬೋದು. ಅವಾಗೇನು ಮಾಡಬೇಕು? ಒಂದು ತಿಳ್ಕೊಳ್ಳಿ, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸಿಗೆ 2 ರೀತಿ ಕ್ವಶನ್ನ ಕೇಳ್ತಾರೆ. ಸ್ಟೇಟ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬೇಕಿದ್ರೂ ಕೇಳಬಹುದು, ಅಥವಾ ಸ್ಟೇಟ್ ಎನಿ 2 ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಅಂತ ಬೇಕಿದ್ರೂ ಕೇಳ್ಬೋದು. ಬೋತ್ ಆರ್ ಸೇಮ್. ಆನ್ಸರ್ ಏನು ಬರಿಬೇಕು ಗೊತ್ತಿದೆ ನಿಮಗೆ? ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆರ್ ಪ್ರಾಫಿಟ್, ಗ್ರೋತ್, ಸರ್ವೈವಲ್. ಆನ್ಸರ್ ಇಷ್ಟೇ, ಮುಗೀತು. ಅದೇ ಇವಾಗ ನಿಮಗೇನಾದರೂ ಸ್ಟೇಟ್ ಎನಿ 2 ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದರೆ ಏನು ಬರಿತೀರಿ? 2 ಪಾಯಿಂಟು. ಜನರೇಟಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಪ್ರೊವೈಡಿಂಗ್ ಕ್ವಾಲಿಟಿ ಪ್ರಾಡಕ್ಟ್ ಎಟ್ ರೀಸನೇಬಲ್ ಪ್ರೈಸ್. ಅದೇ ನಿಮಗೆ ಸ್ಟೇಟ್ ಎನಿ 2 ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂತ ಕೇಳಿದ್ರೆ ಏನು ಬರಿತೀರಿ? ಆನ್ಸರು ವೆರಿ ಸಿಂಪಲ್, ಫೇರ್ ಸ್ಯಾಲರಿ, ಜಾಬ್ ಸೆಕ್ಯೂರಿಟಿ. ಸೊ
ಸೊ ಒಂದು ಕಾನ್ಸೆಪ್ಟಲ್ಲಿ 3 ಕ್ವಶನ್ನ ಕೇಳಬಹುದು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ತುಂಬ ಸಲ ರಿಪೀಟ್ ಆಗಿದೆ, ನೆಗ್ಲೆಕ್ಟ್ ಮಾಡಬೇಡಿ. 3 ಆಬ್ಜೆಕ್ಟಿವ್ಸ್ ಯಾವುದು ಅನ್ನೋದು ಗೊತ್ತಿರಬೇಕು. ಆ 3 ಆಬ್ಜೆಕ್ಟಿವ್ಸಿನ ಮತ್ತೆ 2 ಆಬ್ಜೆಕ್ಟಿವ್ಸು ನಿಮಗೆ ಗೊತ್ತಿರಬೇಕು. ಇದನ್ನು ಸಪ್ರೇಟಾಗಿ ಓದ್ಕೊಳ್ಬೇಕಾ? ಇಲ್ಲ. ನೀವು 8 ಮಾರ್ಕ್ಸಿಗೆ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ನು ಕೂಡ ಒಂದು ಕಡೆ ಎಲ್ಲೋ ಓದ್ಕೊಳ್ಬೇಕಾಗತ್ತೆ. ಅದೊಂಥರ ಹೇಗೆ ಅಂತ ಹೇಳಿದ್ರೆ, 4 ಜನ ಮಕ್ಕಳಲ್ಲಿ ಕಿರಿ ಮಗ ಇದ್ದಾಗೆ, ಯಾವ ಕ್ವಶನ್ಸು ಇಲ್ಲ ಅಂದಾಗ ಕೊನೆಗೆ ನಿಮಗೆ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟೇ 8 ಮಾರ್ಕ್ಸಿಗೆ ಬರಬಹುದು. ಹಾಗಾಗಿ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ನ ನೀವು ಓದ್ಕೊಂಡಿರ್ತೀರಿ. ಸೊ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ 2 ಮಾರ್ಕ್ಸಿಗೂ ಕೂಡ ಕವರ್ ಆಗೋ ರೀತಿ ಕ್ವಶನ್ ಬಂದರೆ ಅಟೆಂಡ್ ಮಾಡಬೇಕು ಮಕ್ಕಳೇ. ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಬರುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ ಇನ್ನೊಂದು ಅಂತ ಹೇಳಿದ್ರೆ ಡಿಫೈನ್ ಕೋಆರ್ಡಿನೇಷನ್. ಮತ್ತೆ ನಿಮಗೆ ಮನಸ್ಸೊಳಗೆ ಹೋಗ್ತಾ ಇದೆ, ಮೇಡಮ್ ಇಷ್ಟೆಲ್ಲ ಓದ್ಕೊಳ್ಬೇಕಾ? ಒಂದು ಮಾತು ನೆನಪಿರಲಿ, ನೀವು ಓದ್ಕೊಳ್ತಾ ಇರೋದು ಓನ್ಲಿ 6 ಚಾಪ್ಟರ್ಸು. ಸೊ ಯಾವುದು ಸ್ಕಿಪ್ ಮಾಡಬೇಡಿ. ಇಷ್ಟು ಓದ್ಕೊಂಡ್ರೆ 100 ಮಾರ್ಕ್ಸು ಸ್ಕೋರ್ ಆಗುತ್ತೆ ಮಕ್ಕಳೇ, ನೆನಪಿರಲಿ. ಅಕಾರ್ಡಿಂಗ್ ಟು ಮೂನಿ ಆ್ಯಂಡ್ ರೀಲೆ, ಕೋಆರ್ಡಿನೇಷನ್ ಈಸ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಗ್ರೂಪ್ ಎಫರ್ಟ್ಸ್ ಟು ಪ್ರೊವೈಡ್ unity of action in the pursuit of common goals. ಇದು ಡೆಫಿನಿಷನ್ನು. ವಾಟ್ ಈಸ್ ಕೋಆರ್ಡಿನೇಷನ್ ಅಂತ ಕೇಳಿದ್ರೆ ಏನು ಮಾಡ್ತೀರಾ? ಆಲ್ರೆಡಿ ನೀವು ಬುದ್ಧಿವಂತರು, ಗೊತ್ತಾಗಿದೆ. ಆ ಥರ ನೇಮ್ನ ತೆಗಿತೀರಿ, ಉಳಿದಿರೋದನ್ನ ಮೀನಿಂಗ್ ಆಗಿ ಬರೀತೀರಿ, ಮುಗೀತು. ನೆಕ್ಸ್ಟು ಜಸ್ಟಿಫೈ ದ ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ ಬೈ ಎನಿ 2 ಫ್ಯಾಕ್ಟರ್ಸ್ ಅಂತ ಬೇಕಿದ್ರು ಕ್ವಶನ್ನ ಕೇಳಬಹುದು. ಸ್ಟೇಟ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ ಅಂತ ಬೇಕಿದ್ರು ಕೇಳಬಹುದು. ಆನ್ಸರ್ ಏನು ಬರಿಬೇಕು? ಗ್ರೋತ್ ಇನ್ ಸೈಜ್, ಫಂಕ್ಷನಲ್ ಡಿಫ್ರೆನ್ಸಿಯೇಷನ್ ಅಂತ ಬರಿಬೇಕು. ನೆಕ್ಸ್ಟು ಕೋಆರ್ಡಿನೇಷನ್ ಕಾನ್ಸೆಪ್ಟ್ ಮೇಲೆ ಒಂದು ಮೀನಿಂಗ್ ಕೇಳಬಹುದು, ಇಲ್ಲ ಡೆಫಿನಿಷನ್ ಕೇಳ್ಬೋದು, ಇಲ್ಲ ಇಂಪಾರ್ಟೆನ್ಸ್ ಕೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ 2 ಫೀಚರ್ಸ್ನ ಕೇಳ್ಬೋದು. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಕೋಆರ್ಡಿನೇಷನ್ ಅಂತ ಕೇಳ್ಬೋದು. ಅವಾಗ ನೀವು ಕೋಆರ್ಡಿನೇಷನ್ ಎನ್ಶ್ಯೂರ್ಸ್ ಯೂನಿಟಿ ಆಫ್ ಆ್ಯಕ್ಷನ್, ಕೋಆರ್ಡಿನೇಷನ್ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಅಷ್ಟೇ, ಈ ಕಾನ್ಸೆಪ್ಟ್ ಮೇಲೆ ಇಷ್ಟೇ ಕ್ವಶನ್ ಬರಲಿಕ್ಕೆ ಸಾಧ್ಯ. ಸೊ ಓದ್ಕೊಳ್ಬೇಕು. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 2 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿಮಗೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟು ಇಂಪಾರ್ಟೆಂಟು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಿಗೆ ಬರುತ್ತೆ. ಈ ಕ್ವಶನಿಗೆ ಆನ್ಸರ್ನ ಬರೆಯೋದಕ್ಕಿಂತ ಮುಂಚೆ ಸಿಂಪಲ್ ಆಗಿ ನೀವೇನು ಕಲ್ತ್ಕೊಂಡಿರಬೇಕು ಅಂತ ಹೇಳಿದ್ರೆ, ವಾಟ್ ಯು ಮೀನ್ ಬೈ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಓದ್ಕೊಂಡಿರಬೇಕು. 2 ಲೈನ್ ಆನ್ಸರು ಓದ್ಕೊಂಡೇ ಇರಬೇಕು, ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. POQಗೆ ಈ ಮೀನಿಂಗ್ನ ಬರೆದುಬಿಟ್ಟೆ ನೀವು ಡಯಾಗ್ರಾಮ್ನ ಹಾಕಬೇಕು. ವಾಟ್ ಯು ಮೀನ್ ಬೈ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್? Levels of management refer to a line of demarcation between various managerial positions in the organization. ಅಷ್ಟನ್ನು ಬರೆದು ನಿಮಗೆ ಕ್ವಶನ್ ಯಾವ್ಯಾವ ರೀತಿ ಕೇಳ್ಬೋದು? ಸ್ಟೇಟ್ ಎನಿ 2 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು. 3 ಬರೀರಿ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋ ಆರ್ ಆಪರೇಷನ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಬರಿಬಹುದು. ಓಕೆನಾ? ಅಥವಾ ಇನ್ ಕ್ವಶನ್ ಹೇಗೆ ಕೇಳ್ಬೋದು? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಯಾರು ಬರ್ತಾರೆ ಅಂತ ಕೇಳ್ಬೋದು. ಓಕೆನಾ? ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಯಾರು ಬರ್ತಾರೆ ಅನ್ನೋದನ್ನು ಕೇಳ್ಬೋದು. ಆಪರೇಷನ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಯಾರು ಬರ್ತಾರೆ ಅನ್ನೋದನ್ನು ಕೇಳ್ಬೋದು. ಸೊ ಇದಕ್ಕೆ ಸಪ್ರೇಟಾಗಿ ನೀವು ಓದ್ಕೊಳ್ಳೋ ಅವಶ್ಯಕತೆ ಇದೆಯಾ? ಇಲ್ಲ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಿಗೆ 5 ಮಾರ್ಕ್ಸಿಗೆ ಕ್ವಶನ್ನ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದ್ರೆ, ಆಲ್ರೆಡಿ ನಿಮಗೆ ಗೊತ್ತಿದೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನು, ಅಸ್ಯೂಮಿಂಗ್ ದಟ್ ಯು ಆರ್ ದ ಮ್ಯಾನೇಜರ್ ಆಫ್ ಆನ್ ಆರ್ಗನೈಸೇಷನ್, ಡ್ರಾ ದಿ ನೀಟ್ ಡಯಾಗ್ರಾಮ್ ಆಫ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ to specify that authority responsibility relationships create different levels of management ಅಂತ ಕ್ವಶನ್ ಇದೆ. ಇದೇ ರೀತಿ ಕ್ವಶನ್ನ ಕೇಳಿರ್ತಾರೆ, ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಅವಾಗ ನೀವೇನು ಮಾಡ್ತೀರಿ? ಈ ಹಿಂದೆ ನಾನು ಮೀನಿಂಗ್ ಹೇಳಿದೆ ಹೌದಾ, ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಂದು 2 ಲೈನ್ಸಿಂದು ಆ ಮೀನಿಂಗ್ನ ಬರೆದು ನೋಡಿ, ಇಲ್ಲಿ ಮೀನಿಂಗ್ ಆಫ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರ್ತೀನಿ. ಮೀನಿಂಗ್ನ ಬರೆದು ಈ ರೀತಿ ಡಯಾಗ್ರಾಮ್ನ ಬರಿತೀರಿ ನೀವು. ಟಾಪ್ ಲೆವೆಲ್ಲು, ಮಿಡಲ್ ಲೆವೆಲ್ಲು, ಆಪರೇಷನ್ ಲೆವೆಲ್ಲು ಅಂತ ಡಯಾಗ್ರಾಮ್ನ ಬರಿತೀರಿ. ಟಾಪ್ ಲೆವೆಲಲ್ಲಿ ಯಾರ್ಯಾರು ಬರ್ತಾರೆ? ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸು, ಹೌದಲ್ವಾ? ಇಷ್ಟು ಜನ ಬರ್ತಾರೆ, ಓನರ್ಸು ಎಲ್ಲ ಬರ್ತಾರೆ. ಮಿಡಲ್ ಲೆವೆಲಲ್ಲಿ ಯಾರ್ಯಾರು ಬರ್ತಾರೆ? ಡಿಫ್ರೆಂಟ್ ಸೆಕ್ಷನ್ಸ್ ಮ್ಯಾನೇಜರ್ಸ್ ಬರ್ತಾರೆ. ಯಾರ್ಯಾರು? ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮ್ಯಾನೇಜರು, ಸೇಲ್ಸ್ ಡಿಪಾರ್ಟ್ಮೆಂಟ್ ಮ್ಯಾನೇಜರು, HR, ಅಡ್ವರ್ಟೈಸಿಂಗು, ಫಿನಾನ್ಸು ಎಲ್ಲ ಏನು ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ಸು ಬರ್ತಾರೆ. ನೆಕ್ಸ್ಟು ಆಪರೇಷನ್ ಲೆವೆಲ್ ಆರು ಲೋ ಲೆವೆಲಲ್ಲಿ ಯಾರು ಬರ್ತಾರೆ ಅಂತ ಹೇಳಿದ್ರೆ, ವರ್ಕರ್ಸ್ ಬರ್ತಾರೆ, ಫೋರ್ಮನ್ ಬರ್ತಾರೆ, ಎಂಪ್ಲಾಯೀಸ್ ಬರ್ತಾರೆ. ಸೊ ಯಾರ್ಯಾರು ಬರ್ತಾರೆ ಅನ್ನೋದು 2 ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ದೇ ಇರುತ್ತೆ. ಸೊ ಕ್ವಶನ್ನ ಸ್ಟೇಟ್ ಎನಿ 2 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದರೆ ಇದು 3 ಪಾಯಿಂಟ್ ಬರೀರಿ. ಟಾಪ್ ಲೆವೆಲಲ್ಲಿ ಯಾರು ಬರ್ತಾರೆ ಅಂದರೆ ನೀವು ಬೋರ್ಡ್ ಆಫ್ ಡೈರೆಕ್ಟರ್ಸು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅಂತ ಬರೀರಿ. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಯಾರು ಬರ್ತಾರೆ ಕೇಳಿದರೆ ಪ್ರೊಡಕ್ಷನ್ ಮ್ಯಾನೇಜರು, ಸೇಲ್ಸ್ ಮ್ಯಾನೇಜರು, ಮಾರ್ಕೆಟಿಂಗ್ ಮ್ಯಾನೇಜರು, HR ಮ್ಯಾನೇಜರು ಅಂತ ಹೇಳ್ಕೊಂಡು ಬರೀರಿ. ಆಪರೇಷನ್ ಲೆವೆಲಲ್ಲಿ ಯಾರು ಬರ್ತಾರೆ ಅಂತ ಕೇಳಿದರೆ ಎಂಪ್ಲಾಯೀಸ್ ಬರ್ತಾರೆ, ಫೋರ್ಮನ್ ಬರ್ತಾರೆ, ಆ ರೀತಿಯಾಗಿ ಬರೀರಿ. ಮುಗೀತಲ್ಲ ಕ್ವಶನ್ ಅಲ್ಲಿಗೆ.
ನೆಕ್ಸ್ಟು ಸ್ಟೇಟ್ ಎನಿ ಟು ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ. ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಇದು ಎಲ್ಲಿ ಬರುತ್ತೆ ಅಂದರೆ ಸಡನ್ನಾಗಿ ನಿಮಗೆ ನೆನಪಾಗಬೇಕು 8 ಮಾರ್ಕ್ಸಿನ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ನು ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಕೊಂಡು ನಾವು ಓದ್ತೀವಿ. ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು 8 ಮಾರ್ಕ್ಸಿಗೆ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ನೇ ಅದು. ಸೊ ನಾನು ಇಲ್ಲಿ ಬರೆದಿದ್ದೀನಿ, ನೆಕ್ಸ್ಟ್ ಹೇಳ್ತೀನಿ 8 ಮಾರ್ಕ್ಸಿನ ಕ್ವಶನು. ಅದರಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಥರ್ಡ್ ಪಾಯಿಂಟಲ್ಲಿ ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಅನ್ನೋದು ಪಾಯಿಂಟನ್ನು ಓದ್ತೀವಿ. ಅದರಲ್ಲಿ ಬರುವಂತಹ ಸಬ್ ಪಾಯಿಂಟ್ಗಳಿದು: ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್. ಕ್ವಶನ್ನ ಯಾವುದ್ರ ಮೇಲೆ ತೆಗೆದಿದ್ದಾರೆ? ಈ ಕಾನ್ಸೆಪ್ಟ್ ಮೇಲೆ ತೆಗೆದಿದ್ದಾರೆ. ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನ್ ಮೇಲೆ ಕಾನ್ಸೆಪ್ಟ್ ಮೇಲೆ ಏನಂತ ಕ್ವಶನ್ ತೆಗೆದಿದ್ದಾರೆ ಅವರು? ಸ್ಟೇಟ್ ಎನಿ ಟು ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ನೀವೇನು ಮಾಡಬೇಕು? ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ ಅಂತ ಬರೋದು. ರೈಟ್, ನೋಡಿ ಆ ಕ್ವಶನಲ್ಲೇ ಈ ಆನ್ಸರ್ ಇದೆ, ಈ ಆನ್ಸರಲ್ಲಿ ಆ ಕ್ವಶನ್ ಇದೆ. ಸೊ ಈ ಚಾಪ್ಟರ್ ಅಂತೂ ವೆರಿ ಈಸಿ ಅಂತ ಹೇಳ್ಬೋದು ನಿಮಗೆ 17 ಮಾರ್ಕ್ಸನ್ನ ತೊಗೊಳಕ್ಕೆ. ನೆಕ್ಸ್ಟು ಆಬ್ಜೆಕ್ಟಿವ್ಸ್ ಬಗ್ಗೆ ಹೇಳಿದ್ದೀನಿ, ಆರ್ಗನೈಸೇಷನಲು, ಸೋಷಿಯಲು, ಪರ್ಸ್ನಲು ಯಾವ ರೀತಿ ಓದ್ಕೊಳ್ಬೇಕು ಅಂತ. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಿಮಗೆ ಎಕ್ಸ್ಪ್ಯಾಂಡ್ ಪೋಸ್ಟ್ ಕಾರ್ಬ್ ಅಂತ ಕೂಡ ಕೇಳಬಹುದು. ಅವಾಗ ಏನು ಮಾಡಬೇಕು? ಈ ರೀತಿ ಬರ್ಕೊಳ್ಬೇಕು. ಪೋಸ್ಟ್ ಕಾರ್ಬ್ ಪಿ ಅಂದರೆ ಪ್ಲ್ಯಾನಿಂಗ್, ಓ ಅಂದರೆ ಆರ್ಗನೈಸಿಂಗ್, ಎಸ್ ಅಂದರೆ ಸ್ಟಾಫಿಂಗ್, ಡಿ ಅಂದರೆ ಡೈರೆಕ್ಟಿಂಗ್, ಸಿ ಒ ಎರಡು ಸೇರಿ ಸಿ ಒ ಅಂದರೆ ಕೋಆರ್ಡಿನೇಟಿಂಗ್, ಆರ್ ಅಂದರೆ ರಿಪೋರ್ಟಿಂಗ್, ಬಿ ಅಂದರೆ ಬಜೆಟಿಂಗ್ ಅಂತ ಬರುತ್ತೆ. ಆಯ್ತು, ಇದು ನಿಮಗೆ ಗೊತ್ತಿದೆ ಬಿಡಿ, ಈಸಿ ಇದೆ ಕಾನ್ಸೆಪ್ಟು. ನೆಕ್ಸ್ಟು ಫೀಚರ್ಸ್ ಆಫ್ ಕೋಆರ್ಡಿನೇಷನು ಕೂಡ ಕೋಆರ್ಡಿನೇಷನ್ ಕಾನ್ಸೆಪ್ಟಲ್ಲೇ ಹೇಳಿದ್ದೀನಿ. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟಲ್ಲಿ ನೋಡಿ, ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟು 8 ಮಾರ್ಕ್ಸಿಗೆ ಕೇಳ್ತಾರೆ ಅಂತ ಹೇಳಿದ್ನಲ್ಲ ಮಕ್ಕಳೇ. ನಿಮಗೇನಾದರೂ 8 ಮಾರ್ಕ್ಸಿಗೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿ ಸ್ಟೇಟ್ ಎನಿ ಟು ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ 2 ಮಾರ್ಕ್ಸಿಗೆ ಕೇಳ್ಬೋದು. ಅವಾಗ ಹೇಗಿದ್ರು 8 ಮಾರ್ಕ್ಸಿಗೆ ಓದ್ಕೊಂಡಿರ್ತೀರಿ 7 ಪಾಯಿಂಟ್ಸು, 2 ಪಾಯಿಂಟನ್ನು 2 ಮಾರ್ಕ್ಸಿಗೆ ಬರ್ಬೋದು. ಅರ್ಥ ಆಯ್ತಲ್ಲ? ಅದೇ ಏನಾದರೂ ಸ್ಟೇಟ್ ಎನಿ ಟು ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದರೆ, ಸೊ ಇಂಪಾರ್ಟೆನ್ಸ್ ಕಾನ್ಸೆಪ್ಟು 8 ಮಾರ್ಕ್ಸಿಗೆ ಬರಲ್ಲ, ಅದು ಓನ್ಲಿ 4 ಮಾರ್ಕ್ಸಿನ ಕ್ವಶನ್ನು. ಬಟ್ ಈ ಚಾಪ್ಟ್ರಲ್ಲಿ 4 ಮಾರ್ಕ್ಸಿನ ಕ್ವಶನ್ ಇಲ್ಲ, ಹಾಗಾಗಿ ನೀವು 2 ಪಾಯಿಂಟ್ಸನ್ನ ಓದ್ಕೊಂಡೋದ್ರೆ ಸಾಕು, ಎಕ್ಸ್ಪ್ಲನೇಷನ್ ನೀಡಿಲ್ಲ. ಇಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಗ್ರೂಪ್ ಗೋಲ್ಸ್, ಹೆಲ್ಪ್ಸ್ ಇನ್ ರಿಡಕ್ಷನ್ ಆಫ್ ಕಾಸ್ಟ್ ಅಂತ ನೋಡ್ಕೊಳ್ಬೇಕು. ನೆಕ್ಸ್ಟು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟಿನ ಮೀನಿಂಗ್ನ ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಒಂದು ಪರ್ಸನಲ್ ಆಬ್ಜೆಕ್ಟಿವ್ಸಲ್ಲಿ ಬರುವ ಪಾಯಿಂಟ್ ಯಾವುದು ಅನ್ನೋದು ಗೊತ್ತಿದೆ. POQನು ಕೂಡ ಇವಾಗಷ್ಟೇ ಹೇಳಿದೆ, ಕ್ಲಿಯರ್ ಆಯಿತು ನಿಮಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ. ಸೊ ಈ ಕಾನ್ಸೆಪ್ಟ್ ಈ ಚಾಪ್ಟ್ರಲ್ಲಿ POQಗೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಓದ್ಕೊಳ್ಳಿ. 8 ಮಾರ್ಕ್ಸಿಗೆ ಕೇಳುವಂತಹ ಈ ಚಾಪ್ಟ್ರಲ್ಲಿ 8 ಮಾರ್ಕ್ಸಿನ 1 ಕ್ವಶನ್ನು ಎಕ್ಸಾಮಿಗೆ ಬಂದೇ ಬರುತ್ತೆ. ನಾನು ನಿಮಗೆ ಎಷ್ಟು ಕ್ವಶನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ 3 ಇಂಪಾರ್ಟೆಂಟ್ ಕ್ವಶನ್ನ ಕೊಟ್ಟಿದ್ದೀನಿ. 3ರಲ್ಲಿ 1 ಕೊಡಿ ಸಾಧ್ಯ ಇಲ್ಲ, ಕಾರಣ ನಾನು ಕೊಡ್ತಾ ಇರೋದೇ 6 ಚಾಪ್ಟರು, ಅದರಲ್ಲೂ ಇದೇ ಕೊಡಿ ಅದೇ ಕೊಡಿ. ಇನ್ನು ಈ ಚಾಪ್ಟ್ರಲ್ಲಿ 3 ಕ್ವಶನ್ಸನ್ನ ಕೊಟ್ಟಿದ್ದೀನಿ, 3 ನೀವು ಓದ್ಕೊಂಡು ಹೋಗಲೇಬೇಕು. 12 ಚಾಪ್ಟರ್ನೂ ಓದ್ಕೊಳ್ಳೋದಕ್ಕಿಂತ ಈ ಚಾಪ್ಟ್ರಲ್ಲಿ 3 ಕ್ವಶನ್ಸನ್ನ ಓದ್ಕೊಳ್ಳೋ ಅಂಥ ಆಪ್ಷನು ನಿಮಗೆ ಈಸಿ ಅಲ್ವಾ? ಹಾಗಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು, ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬೇಕಾದರೂ ಕ್ವಶನ್ನ ಕೇಳ್ಬೋದು. ಫಸ್ಟ್ ಏನು ಮಾಡ್ತೀರಾ? ಮೀನಿಂಗ್ನ ಬರೀತೀರಾ. ಯಾವ ಮೀನಿಂಗ್ನ ಬರೀತೀರಿ ಹೇಳಿ? ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಕೊಂಡು ಒಂದು ಕ್ವಶನ್ನ ನೀವು ಆಲ್ರೆಡಿ ಓದ್ಕೊಂಡಿದ್ದೀರಲ್ವ ಮಕ್ಕಳೇ? ಆ ಓದ್ಕೊಂಡಿರೋದ್ರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಆಥರ್ ನೇಮ್ನ ರಿಮೂವ್ ಮಾಡಿಬಿಟ್ಟು ಏನು ಮೀನಿಂಗ್ ಇದೆ ಆ ಮೀನಿಂಗ್ನ ನೀವು ಇಲ್ಲಿ ಬರೀಬೇಕು. ಅಥವಾ ಫಸ್ಟ್ ಏನು ಮೀನಿಂಗ್ ಹೇಳಿದ್ನಲ್ಲ ನಾನು, ಆ ಮೀನಿಂಗ್ನ ನೀವು ಇಲ್ಲಿ ಬರೀಲೇಬೇಕು. 8 ಮಾರ್ಕ್ಸಿನ ಕ್ವಶನಿಗೆ ಮೀನಿಂಗ್ ನೀಡಿದ್ದೇ ಇದೆ, ಬರೀಲೇಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಅಂತ ಹೆಡ್ಡಿಂಗ್ನ ಬರ್ಕೊಂಡು ಏನಿದೆ ಟೋಟಲ್ ಆಗಿ 7 ಪಾಯಿಂಟ್ಸನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಮೇಯ್ನು ಹೈಲೈಟೆಡ್ ಪಾಯಿಂಟ್ ಏನಿದೆ 7 ಪಾಯಿಂಟ್ಸು ಅದಕ್ಕೆ ಅಂಡರ್ಲೈನ್ ಹಾಕಿ ನೀಟಾಗಿ ಬರೀರಿ. ಬೇಕಿದ್ರೆ ಒಂದು ಪಾಯಿಂಟನ್ನು ಬರೆದು ಒಂದು ಲೈನ್ ಬಿಟ್ಟು ಆಮೇಲೆ ಎಕ್ಸ್ಪ್ಲನೇಷನ್ನ ಬರೀರಿ. ಆ ಎಕ್ಸ್ಪ್ಲನೇಷನ್ ಮುಗಿದ್ರ ಮೇಲೆ ಒಂದು ಲೈನ್ ಬಿಟ್ಟು ಮತ್ತೆ ಪಾಯಿಂಟ್ ಬರೆದು ಮತ್ತೊಂದು ಲೈನ್ ಬಿಟ್ಟು ಎಕ್ಸ್ಪ್ಲನೇಷನ್ನ ಬರೀರಿ. ಅಂದರೆ ಒಂದು ಪಾಯಿಂಟಿಗೂ ಅದರ ಎಕ್ಸ್ಪ್ಲನೇಷನಿಗೂ ಒಂದು ಲೈನ್ ಗ್ಯಾಪ್ ಇದ್ದರೆ ನೀವು ಏನು ಬರೆದಿದ್ದೀರಿ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಓನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದಾ? ಖಂಡಿತವಾಗ್ಲೂ ಓನಾಗಿ ಎಕ್ಸ್ಪ್ಲೈನ್ ಮಾಡಬಹುದು. ಆದರೆ ಇಲ್ಲೇನಿದೆ ಅಲ್ಲ ಹೈಲೈಟೆಡ್ ಪಾಯಿಂಟು, ಇದಕ್ಕೆ ಸ್ವಲ್ಪ ರಿಲೇಟಿವ್ ಪಾಯಿಂಟ್ ಎಕ್ಸ್ಪ್ಲನೇಷನ್ನ ನೀವು ಕೊಡಬೇಕು. ಹಾಗಾದರೆ 7 ಫೀಚರ್ಸ್ ಯಾವುದು ನೋಡ್ಕೊಂಡು ಹೋಗೋಣ ಅಲ್ಲ. ಮ್ಯಾನೇಜ್ಮೆಂಟ್ ಈಸ್ ಅ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್, ಮ್ಯಾನೇಜ್ಮೆಂಟ್ ಈಸ್ ಯೂನಿವರ್ಸಲ್ ಆರ್ ಪರ್ವಾಸಿವ್, ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್, ಅದರ್ ಪಾಯಿಂಟ್ಸ್ ಇಲ್ಲೇ ಇದೆ. ಮ್ಯಾನೇಜ್ಮೆಂಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್, ಮ್ಯಾನೇಜ್ಮೆಂಟ್ ಈಸ್ ಗ್ರೂಪ್ ಆ್ಯಕ್ಟಿವಿಟಿ, ಮ್ಯಾನೇಜ್ಮೆಂಟ್ ಈಸ್ ಡೈನಾಮಿಕ್ ಫಂಕ್ಷನ್, ಮ್ಯಾನೇಜ್ಮೆಂಟ್ ಈಸ್ ಇಂಟ್ಯಾಂಜಿಬಲ್ ಫೋರ್ಸ್. ನಿಮಗೇನಾದರೂ ಈ ಪಾಯಿಂಟಿಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ವಾಚ್ ಮಾಡಬಹುದು. ನೆಕ್ಸ್ಟು ಇದೇ ಚಾಪ್ಟ್ರಲ್ಲಿ ಬರುವಂತಹ ಸೆಕೆಂಡ್ ಇಂಪಾರ್ಟೆಂಟ್ 8 ಮಾರ್ಕ್ಸ್ ಕ್ವಶನ್ಸ್ ಯಾವುದು ಮಕ್ಕಳೇ? ಕ್ವಶನ್ ಅಂತ ಹೇಳಿದರೆ ಮ್ಯಾನೇಜ್ಮೆಂಟ್ ಈಸ್ ಎ ಸೀರೀಸ್ ಆಫ್ ಕಂಟಿನ್ಯೂಯಸ್ ಇಂಟರ್ ರಿಲೇಟೆಡ್ ಫಂಕ್ಷನ್ ಕಮೆಂಟ್ ಅಂತ ಕೇಳ್ತಾರೆ, ಅಥವಾ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ. ಎರಡಕ್ಕೂ ಕೂಡ ಒಂದೇ ಆನ್ಸರು. ಯಾವುದು ಆನ್ಸರು? ಫಸ್ಟ್ ಏನು ಮಾಡಬೇಕು? ಮೀನಿಂಗ್ನ ಬರಿಬೇಕು. ಯಾವ ಮೀನಿಂಗ್ ಬರಿಬೇಕು? ಮ್ಯಾನೇಜ್ಮೆಂಟ್ ಮೀನಿಂಗ್ನ ಬರಿಬೇಕು, ಗೊತ್ತಿದೆ. ಆಮೇಲೆ ಫಂಕ್ಷನ್ಸ್ ಏನು ಎಕ್ಸ್ಪ್ಲೈನ್ ಮಾಡಬೇಕು?
ಯಾವ್ಯಾವ ಫಂಕ್ಷನ್ಸ್ ಇದೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡಿರೆಕ್ಟಿಂಗ್, ಕಂಟ್ರೋಲಿಂಗ್ 5 ಫಂಕ್ಷನ್ಸ್ ಇದೆ. ಹಾಗಾದರೆ ಈ 5 ಫಂಕ್ಷನ್ಸ್ನ ಹೇಗೆ ಎಕ್ಸ್ಪ್ಲೈನ್ ಮಾಡೋದು 8 ಮಾರ್ಕ್ಸಿಗೆ? ಸಿಕ್ಕಾಪಟ್ಟೆ ಎಕ್ಸ್ಪ್ಲನೇಷನ್ ಇದೆಯಲ್ಲ ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡ್ತೀರಿ, ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಮೀನಿಂಗ್ನ ಬರೀತೀರಿ. ಆಮೇಲೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರೆದು ಈ 5 ಪಾಯಿಂಟನ್ನು ಇದೇ ರೀತಿ ಬರೀತೀರಿ. ಆಮೇಲೆ ಫಸ್ಟ್ ಫಂಕ್ಷನ್ ಯಾವುದು, ಪ್ಲ್ಯಾನಿಂಗ್. ಏನು ಮಾಡ್ತೀರಿ, ಪ್ಲ್ಯಾನಿಂಗ್ ಒಂದು ಮೀನಿಂಗ್ ಬರೀರಿ. ಇಟ್ ಈಸ್ ದ ಬೇಸಿಕ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಪ್ಲ್ಯಾನಿಂಗ್ ಮೀನ್ಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ವೆನ್ ಆ್ಯಂಡ್ ಹೌ ಟು ಡೂ ಅಷ್ಟೇ. ಓಕೆನಾ. ನೆಕ್ಸ್ಟ್ ಒನ್, ಎ ಪ್ಲ್ಯಾನ್ ಈಸ್ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್. ಪ್ಲ್ಯಾನಿಂಗ್ ಡಿಟರ್ಮೈನ್ಸ್ ಕೋರ್ಸ್ ಆಫ್ ಆ್ಯಕ್ಷನ್ ಟು ಅಚೀವ್ ಡಿಸೈರ್ಡ್ ಗೋಲ್ಸ್. ಸೊ ಈ ಪಾಯಿಂಟ್ ಎಲ್ಲ ಎಲ್ಲಿ ಬರುತ್ತೆ, ನೀವು ಪ್ಲ್ಯಾನಿಂಗ್ ಚಾಪ್ಟರ್ನ ಓದ್ಕೊಂಡಿರ್ತೀರಲ್ಲ ಅದರಲ್ಲೇ ಇರೋ ಪಾಯಿಂಟ್ಸು ನಾನು ಹೇಳ್ತಾ ಇರೋದು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಪ್ಲ್ಯಾನಿಂಗ್ ಪ್ರೋಸೆಸ್ ಇದೆ ಗೊತ್ತಿದೆಯಾ ನಿಮಗೆ, ಪ್ಲ್ಯಾನಿಂಗ್ ಇಂದು ಸ್ಟೆಪ್ಸ್ ಇದೆ, ಆ ಸ್ಟೆಪ್ಸನ್ನು ಬರೆದು ಬನ್ನಿ. ನೆಕ್ಸ್ಟ್ ಆರ್ಗನೈಸಿಂಗಿಗೆ ಒಂದು ಮೀನಿಂಗ್ನ ಬರೀರಿ, ಅದ್ರದ್ದು ಸ್ಟೆಪ್ಸನ್ನು ಬರೀರಿ. ಆರ್ಗನೈಸಿಂಗ್ ಸ್ಟೆಪ್ಸ್ ಯಾವುದು ಗೊತ್ತಿದೆಯಾ, ಐಡೆಂಟಿಫಿಕೇಷನ್ ಆಫ್ ಆ್ಯಕ್ಟಿವಿಟೀಸ್, ಅಸೈನ್ಮೆಂಟ್ ಆಫ್ ಡ್ಯೂಟೀಸ್, ಕ್ಲಾಸಿಫಿಕೇಷನ್ ಆಫ್ ಆ್ಯಕ್ಟಿವಿಟೀಸ್, ಡೆಲಿಗೇಷನ್ ಆಫ್ ಅಥಾರಿಟಿ, ಕೋಆರ್ಡಿನೇಟಿಂಗ್ ಅಥಾರಿಟಿ, ಈ ಪಾಯಿಂಟ್ಸು. ನೆಕ್ಸ್ಟು ಸ್ಟಾಫಿಂಗು, ಇದಕ್ಕೆ ಮೀನಿಂಗ್ ಬರೀರಿ. ಎಗೈನ್ ಇದ್ರದ್ದು ಸ್ಟೆಪ್ಸ್ ಬರೀರಿ, ಪ್ರೋಸೆಸ್ ಬರೀರಿ. ಯಾವುದು ಇದ್ರ ಪ್ರೋಸೆಸ್ಸು, ಮ್ಯಾನ್ ಪವರ್ ಪ್ಲಾನಿಂಗ್, ರಿಕ್ರೂಟ್ಮೆಂಟ್ ಸೆಲೆಕ್ಷನ್ ಆ್ಯಂಡ್ ಪ್ಲೇಸ್ಮೆಂಟ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ರೆಮ್ಯುನರೇಷನ್, ಪ್ರಮೋಷನ್, ಪರ್ಫಾರ್ಮೆನ್ಸ್ ಅಪ್ರೈಸಲ್. ಗೊತ್ತಿದೆ ಅಲ್ಲ, ಅದೇ ಯಾಕಂದರೆ ಆ ಚಾಪ್ಟರ್ ನೀವು ಓದ್ಕೊಂಡಿರ್ತೀರಿ, ನಿಮಗೆ ಸಡನ್ನಾಗಿ ನೆನಪಿಗೆ ಬರುತ್ತೆ. ನೆಕ್ಸ್ಟು ಡೈರೆಕ್ಟಿಂಗ್ ಕಾನ್ಸೆಪ್ಟಿಗೆ ಬನ್ನಿ. ಡೈರೆಕ್ಟಿಂಗ್ ಇಂದು ಮೀನಿಂಗ್ ಬರೀರಿ. ಮೀನಿಂಗ್ ಬರೆದಾದ್ರ ಮೇಲೆ ಅದರದ್ದು ಸಬ್ ಪಾಯಿಂಟ್ಸ್ ಇದೆ, ನಿಮಗೆ ಗೊತ್ತಿದೆಯಾ. ಡೈರೆಕ್ಟಿಂಗ್ ಕಾನ್ಸೆಪ್ಟ್ ಈಸ್ ಡೀಲ್ಸ್ ವಿತ್ ಯಾವುದು, ಡೈರೆಕ್ಟ್ಲಿ ಸೂಪರ್ವಿಷನ್, ಮೋಟಿವೇಶನ್, ಲೀಡರ್ಶಿಪ್, ಕಮ್ಯುನಿಕೇಷನ್, ಈ ಪಾಯಿಂಟ್ಸನ್ನು ಕವರ್ ಮಾಡಿ. ನೆಕ್ಸ್ಟು ಕಂಟ್ರೋಲಿಂಗಿಗೆ ಬನ್ನಿ. ಕಂಟ್ರೋಲಿಂಗ್ ಮೀನಿಂಗ್ ಬರೀರಿ. ಎಗೈನ್ ಅದರದ್ದು ಸ್ಟೆಪ್ಸ್ ಇದೆ, ಪ್ರೋಸೆಸ್ ಇದೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟ್ಯಾಂಡರ್ಡ್ಸ್, ಮೆಷರ್ಮೆಂಟ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್, ಕಂಪ್ಯಾರಿಸನ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ವಿತ್ ಸ್ಟ್ಯಾಂಡರ್ಡ್ಸ್, ಕರೆಕ್ಟಿವ್ ಆ್ಯಕ್ಷನ್ ಫಾರ್ ಡಿವಿಯೇಷನ್, ಈ ರೀತಿ ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ರಾಯಿತು. ಸೊ ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋ ಪಾಯಿಂಟ್ಸ್ಗಳು ಎಗೈನ್ ನಿಮಗೆ 4 ಮಾರ್ಕ್ಸಲ್ಲಿ 8 ಮಾರ್ಕ್ಸಲ್ಲಿ ಬಂದಿರೋ ಕ್ವಶನೇ ಆಗಿರುತ್ತೆ. ಸ್ಟಾಫಿಂಗಿಂದು 8 ಮಾರ್ಕ್ಸಿಗೆ ಬರುತ್ತೆ. ಕಂಟ್ರೋಲಿಂಗಿಂದು ಸ್ಟೆಪ್ಸ್ ಇನ್ ಕಂಟ್ರೋಲಿಂಗ್ ಏನಿದೆ ಅದು 4 ಮಾರ್ಕ್ಸಿಗೆ ಬಂದಿರುತ್ತೆ. ಅಲ್ಲೂ ಓದ್ಕೊಂಡಿರ್ತೀರಿ, ಇಲ್ಲೂ ಓದ್ಕೊಂಡಿರ್ತೀರಿ, ಕರೆಕ್ಟಾಗಿ ನಿಮಗೆ ಅದು ಅರ್ಥ ಆಗಿರುತ್ತೆ, ಆರಾಮಾಗಿ ಆನ್ಸರ್ನ ಬರಿಬೋದು. ಓಕೆನಾ. ಸೊ ಇಲ್ಲಿಗೆ 2 ಆಯಿತು. ಮೂರನೇದು 8 ಮಾರ್ಕ್ಸಿನ ಕ್ವಶನ್ ಯಾವುದು, ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಆ್ಯನ್ ಆರ್ಟ್ ಆ್ಯಂಡ್ ಸೈನ್ಸ್. ಇಂಪಾರ್ಟೆಂಟ್ ಕ್ವಶನು. ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಮಕ್ಕಳೇ, ಎಲ್ಲ ಕಡೆಯೂ ಫೀಚರ್ಸೇ ಕೇಳಿದ್ದಾರೆ, ಫೀಚರ್ಸೇ ಬರುತ್ತೆ. ಎಲ್ಲ ಕಡೆ ಫಂಕ್ಷನ್ಸೇ ಕೇಳಿದ್ದಾರೆ, ಫಂಕ್ಷನ್ಸೇ ಬರುತ್ತೆ. ಫೀಚರು ಫಂಕ್ಷನು ಎರಡೇ ಓದ್ಕೊಂಡೋಗಿರ್ತೀರಿ. ಅಲ್ಲಿ ಹೋದ್ರ ಮೇಲೆ ಆಗೋ ಎಡವಟ್ಟೇನು, ಅವ್ರು ಕೇಳೋ ಕ್ವಶನ್ ಇದಾಗಿರುತ್ತೆ. ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಆ್ಯನ್ ಆರ್ಟ್ ಆ್ಯಂಡ್ ಸೈನ್ಸ್. ಅವಾಗ ಏನಾಗುತ್ತೆ, ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅದಕ್ಕೆ ಫೀಚರ್ಸು, ಫಂಕ್ಷನ್ಸು ಮತ್ತು ಈ ಕಾನ್ಸೆಪ್ಟ್ ಇದನ್ನು ಓದ್ಕೊಂಡೋಗಿರಬೇಕು. ಇಲ್ಲಿ ಏನಿಲ್ಲ, ಮ್ಯಾನೇಜ್ಮೆಂಟ್ ಆ್ಯಸ್ ಎ ಫಸ್ಟು ಮ್ಯಾನೇಜ್ಮೆಂಟ್ ಮೀನಿಂಗ್ ಬರೆಯೋದು ಆ್ಯಸ್ ಇಟ್ ಈಸ್ ಸೇಮ್ 8 ಮಾರ್ಕ್ಸಿಗೆ. ಮ್ಯಾನೇಜ್ಮೆಂಟ್ ಆ್ಯಸ್ ಎ ಆರ್ಟ್ ಅಂತ ಬರೆಯೋದು ಮಕ್ಕಳೇ. ಅದರಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಹೇಳ್ತೀನಿ ನಾನು. ಮೇನ್ ಪಾಯಿಂಟ್ ಇದು, ಹೈಲೈಟೆಡ್ ಪಾಯಿಂಟು. ಪ್ರಾಕ್ಟಿಕಲ್ ನಾಲೆಡ್ಜ್, ಪರ್ಸನಲ್ ಸ್ಕಿಲ್, ಪರ್ಸನಲೈಸ್ಡ್ ಅಪ್ಲಿಕೇಶನ್. ನೆಕ್ಸ್ಟ್ ಒನ್, ಪರ್ಫೆಕ್ಷನ್ ಥ್ರೂ ಪ್ರಾಕ್ಟೀಸ್, ಗೋಲ್ ಓರಿಯೆಂಟೆಡ್, ಕ್ರಿಯೇಟಿವಿಟಿ. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಆ್ಯಸ್ ಎ ಸೈನ್ಸ್, ಅದರಲ್ಲಿ 3 ಪಾಯಿಂಟು. ಯೂನಿವರ್ಸಲಿ ಅಕ್ಸೆಪ್ಟೆನ್ಸ್ ಪ್ರಿನ್ಸಿಪಲ್ಸ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟೇಷನ್, ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್. ಈ ಕಾನ್ಸೆಪ್ಟನ್ನ ನಾನು ಮ್ಯಾನೇಜ್ಮೆಂಟ್ನ ಯಾಕೆ ನಾವು ಆರ್ಟ್ ಅಂತ ಹೇಳ್ತೀವಿ, ಮ್ಯಾನೇಜ್ಮೆಂಟ್ನ ನಾವು ಯಾಕೆ ಸೈನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ನೀವು ಈ ಪಾಯಿಂಟ್ಸನ್ನು ಎಕ್ಸ್ಪ್ಲೈನ್ ಮಾಡೋದು ತುಂಬ ಅಂದರೆ ತುಂಬ ಈಸಿ. ಯಾವುದೇ ಕಾರಣಕ್ಕೂ ಈ ಕಾನ್ಸೆಪ್ಟನ್ನು ಸ್ಕಿಪ್ ಮಾಡಬೇಡಿ. ಮ್ಯಾನೇಜ್ಮೆಂಟ್ ಬೋತ್ ಆರ್ಟಿಗೆ ಯಾವ ಪಾಯಿಂಟ್ಸ್ ಇದೆ, ನೆಕ್ಸ್ಟು ಸೈನ್ಸಿಗೆ ಯಾವ ಪಾರ್ಟ್ ಇದೆ ಅಂತ ಓದ್ಕೊಂಡು ಹೋಗಲೇಬೇಕು. ಬರೆದಾದ್ರ ಮೇಲೆ ಒಂದು ಕನ್ಕ್ಲೂಷನ್ ಕೊಡಿ, ಒಂದು 2 ಲೈನಲ್ಲಿ. ಏನಂತ ಕನ್ಕ್ಲೂಷನು, ಇಲ್ಲಿ ಪಾಯಿಂಟ್ಸ್ ಬರೆದಿರ್ತೀರಿ, ನೀವೇ ಎಕ್ಸ್ಪ್ಲೈನ್ ಮಾಡಿರ್ತೀರಿ. ಆಮೇಲೆ ಫ್ರಮ್ ದ ಅಬೌವ್ ಡಿಸ್ಕಷನ್ ವಿ ಕ್ಯಾನ್ ಸೇ ದಟ್ ಮ್ಯಾನೇಜ್ಮೆಂಟ್ ಈಸ್ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಅಷ್ಟೇ, ಮುಗಿದೋಯ್ತು. ನೆಕ್ಸ್ಟು ಇದು ಯಾಕೆ 3 ಕ್ವಶನ್ ಹೇಳಿದ್ರಲ್ಲ ಮೇಡಮು, ಮತ್ತು ಯಾಕೆ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆಲ್ರೆಡಿ ಹೇಳಿದೆ, ಎಲ್ಲವನ್ನ ಬಿಟ್ಟು ಕೊನೆಗೆ ಬರುವಂತಹ ಕಾನ್ಸೆಪ್ಟ್ ಇದು. 8 ಮಾರ್ಕ್ಸಿಗೆ ಕವರ್ ಆಗುವಂತಹ ಕ್ವಶನ್ ಅಲ್ಲ. ಆದರೂ ಕೂಡ ಎಲ್ಲಾದರೂ ಒಂದು ಕಡೆ ಈ ಕ್ವಶನ್ ಬಂದರೆ ಇದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ ಅನ್ನೋದಿರಬಾರ್ದು. ಬಿಕಾಸ್ ನಾವು ಓದ್ಕೊಳ್ಳೋ ಆರ್ಟ್ ಚಾಪ್ಟ್ರಲ್ಲಿ ನಾವು ಪರ್ಫೆಕ್ಟ್ ಇರಬೇಕು. ಸೊ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದರೆ ಮ್ಯಾನೇಜ್ಮೆಂಟಿನ ಮೀನಿಂಗ್ ಬರೀರಿ. ಆಮೇಲೆ ಓನ್ ವರ್ಡ್ಸಲ್ಲಿ ಮ್ಯಾನೇಜ್ಮೆಂಟಿಗೆ ಆಬ್ಜೆಕ್ಟಿವ್ಸ್ ಯಾಕೆ ಇಂಪಾರ್ಟೆಂಟು, ಆಬ್ಜೆಕ್ಟಿವ್ಸ್ ಏನಕ್ಕೆ ಹೆಲ್ಪ್ ಆಗುತ್ತೆ. ನಾವು ಒಂದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ನ ಅಥವಾ ಆರ್ಗನೈಸೇಷನಲ್ಲಿರುವಂತಹ ಗೋಲ್ಸ್ಗಳನ್ನ ಅಚೀವ್ ಮಾಡಲಿಕ್ಕೆ ನಮಗೆ ಆಬ್ಜೆಕ್ಟಿವ್ಸ್ ಬೇಕೇ ಬೇಕು. ಹಾಗಾದರೆ ಅದೇನೇನು ಆಬ್ಜೆಕ್ಟಿವ್ಸ್ಗಳನ್ನು ಬಿಸ್ನೆಸ್ಸು ಇನ್ಕ್ಲೂಡ್ ಮಾಡ್ಕೊಂಡಿರಬೇಕು. 3 ಆಬ್ಜೆಕ್ಟಿವ್ಸ್ ಇದೆ. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸು, ಪರ್ಸನಲ್ ಆಬ್ಜೆಕ್ಟಿವ್ಸು, ಸೋಷಿಯಲ್ ಆಬ್ಜೆಕ್ಟಿವ್ಸು. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ರು ಗ್ರೋತು, ಸರ್ವೈವಲ್ಲು, ಪ್ರಾಫಿಟ್ಟು ಗೊತ್ತಿದೆಯಲ್ಲ ನಮಗೆ. ಅದೇ ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ರೆ
ಬಿಸ್ನೆಸ್ ಒಳಗಡೆ ವರ್ಕ್ ಮಾಡುವಂತಹ ಎಂಪ್ಲಾಯೀಸ್ಗಳಿಗೆ ನೀವೇನೇನು ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತೀರಿ, ಫೇರ್ ಸ್ಯಾಲರಿ ಕೊಡ್ತೀರಾ, ಅವ್ರಿಗೆ ಒಳ್ಳೆ ಟ್ರೈನಿಂಗ್ ಕೊಡ್ತೀರಾ, ಅವ್ರನ್ನ ಡೆವಲಪ್ಮೆಂಟ್ ಮಾಡ್ತೀರಾ, ಅವರಿಗೆ ಮೋಟಿವೇಶನ್ನ ಕೊಡ್ತೀರಾ, ಒಳ್ಳೆ ಬೆನಿಫಿಟ್ಸ್ನ ಕೊಡ್ತೀರಾ, ಒಳ್ಳೆ ಇನ್ಸೆಂಟಿವ್ಸ್ ಕೊಡ್ತೀರಾ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಬರೆಯುವಂಥದ್ದು. ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ರೆ ನಿಮ್ಮ ಒಂದು ಬಿಸ್ನೆಸ್ಸು ಒಂದು ಪ್ಲೇಸಲ್ಲಿದೆ ಅಂತ ಹೇಳಿದ್ರೆ ನೀವು ಸುತ್ತಮುತ್ತ ನಿಮ್ಮ ಒಂದು ಸರ್ಕಲ್ ಏನಿದೆ, ಪಬ್ಲಿಕ್ ಏನಿದೆ, ಸೊಸೈಟಿ ಏನಿದೆ, ಅದ್ರ ಮೇಲೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಿರಬೇಕು. ಯಾಕಂತ ಹೇಳಿದ್ರೆ ಸೊಸೈಟಿಯ ಒಂದು ಭಾಗ ಬಿಸ್ನೆಸ್ ಆಗಿರುತ್ತೆ. ಹಾಗಾಗಿ ನೀವು ಔಟ್ಸೈಡಲ್ಲಿ ಇರುವಂತಹ ಏನು ಪಬ್ಲಿಕ್ಕಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡೋದಾಗಿರಬಹುದು. ಪೊಲ್ಯೂಷನ್, ನಿಮ್ಮ ಬಿಸ್ನೆಸ್ಸಿನ ಯಾವುದೇ ರೀತಿಯ ಬ್ಯಾಡ್ ಸ್ಮೋಕ್ ಹೊರಗಡೆ ಹೋಗಿ ಪೊಲ್ಯೂಟ್ ಆಗದೇ ಇರೋ ರೀತಿ ಕಂಟ್ರೋಲಿಂಗ್ ಮೆಷರ್ಸ್ನ ತೊಗೊಳ್ಳೋದಾಗಿರಬಹುದು. ಇದೆಲ್ಲ ಸೋಷಿಯಲ್ ಆಬ್ಜೆಕ್ಟಿವ್ಸಲ್ಲಿ ಬರುತ್ತೆ. ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಬಹುದು. ಎಲ್ಲದ್ರ ಜೊತೆ ಇದು ಒಂದು ಓದ್ಕೊಂಡು ಹೋಗಿ, ಅಷ್ಟೇನಾ? ಇಷ್ಟು ನಾವು ಓದ್ಕೊಂಡ್ರೆ 17 ಮಾರ್ಕ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ. ಸೊ ಇಷ್ಟು ಓದ್ಕೊಳ್ಬೇಕಾ ಅಂತ ಅಂದ್ಕೊಳ್ಬೇಡಿ, ಒಂದು ಸಲ ಓದ್ಕೊಳ್ಳಿ ಮಕ್ಕಳೇ, ಇಷ್ಟು ಈಸಿನ ಅನಿಸುತ್ತೆ. 17 ಮಾರ್ಕ್ಸ್ ಇಲ್ಲಿ ಬಂದೋಯ್ತು. ನೆಕ್ಸ್ಟು ನಿಮಗೆ ಮಾರ್ಕೆಟಿಂಗ್ ಚಾಪ್ಟರ್ ಏನಿದೆ, ಈ ಚಾಪ್ಟ್ರಲ್ಲಿ 19 ಮಾರ್ಕ್ಸ್ ಕವರ್ ಆಗುತ್ತೆ ನೋಡಿ. ಫಸ್ಟ್ ಚಾಪ್ಟ್ರಲ್ಲಿ 17, 11th ಚಾಪ್ಟರಲ್ಲಿ 19, ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಆಯಿತು? 36. 2 ಚಾಪ್ಟರಿಂದ ಪಾಸಿಂಗ್ ಮಾರ್ಕ್ಸ್ ಬಂದೋಯ್ತು. ಎಷ್ಟು ಈಸಿ ಇದೆ ಅಲ್ವಾ? ಹಾಗಾಗಿ ಸ್ವಲ್ಪ ಐಡಿಯಾ ಮಾಡಿ ಓದ್ಕೊಳ್ಬೇಕು. ಹಾಗಾಗಿ ನೆಕ್ಸ್ಟ್ ವೀಡಿಯೋಗೆ, ನೆಕ್ಸ್ಟ್ ಅಂತ ಹೇಳಿದ್ರೆ ಇದು ಫಸ್ಟ್ ವೀಡಿಯೋ, ರಿಮೈನಿಂಗ್ ಉಳಿದಿರುವಂತಹ 5 ವೀಡಿಯೋನು ಕೂಡ ನೀವು ವಾಚ್ ಮಾಡ್ತೀರಿ. ಅಲ್ಲಿಗೆ 6 ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು ಕೊಡ್ತೀನಿ, ಅದನ್ನು ಕೂಡ ವಾಚ್ ಮಾಡ್ತೀರಿ, ಒಳ್ಳೆ ಸ್ಕೋರ್ ಮಾಡ್ತೀರಿ ಅಂತ ಹೇಳ್ಕೊಂಡು ಭಾವಿಸಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮಕ್ಕಳೇ, ಅವರು ಕೂಡ ಓದ್ಕೊಳ್ಳಿ, ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಿರಲಿ. ನೀವು ಶೇರ್ ಮಾಡಿದ್ರಿಂದ ಅವರು ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಅದ್ರ ಕ್ರೆಡಿಟು ನಿಮಗೆ ಹೋಗುತ್ತೆ ಹೊರತು ನನಗೆ ಯಾವುದೇ ರೀತಿಯ ಕ್ರೆಡಿಟು ಬರೋದಿಲ್ಲ. ಇದು ನಮ್ಮ ಲಯಬಿಲಿಟಿ, ನಾವಿರೋ ಸ್ಥಾನದಲ್ಲಿ ನಾವು ನಿಮಗೆ ಹೇಳ್ಕೊಡೋದು ನಮ್ಮ ಲಯಬಿಲಿಟಿ ಆಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಆದಷ್ಟು ಬೇಗ ಉಳಿದಿರುವಂತಹ 5 ಚಾಪ್ಟರ್ನ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋ ತುಂಬ ಲೇಟ್ ಆಯಿತು, ನಿನ್ನೆನೇ ಆ್ಯಕ್ಚುಲಿ ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ನಿಮ್ಮೆಲ್ಲರ ಹತ್ರ ಸಾರಿ ಹೇಳ್ತೀನಿ ನಾನು, ಯಾರು ಬೇಜಾರು ಮಾಡ್ಕೋಬೇಡಿ, ಖಂಡಿತವಾಗ್ಲೂ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಎಕ್ಸಾಮ್ ಚೆನ್ನಾಗಾಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.